ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಹೊರನಾಡಲ್ಲೇ ಸ್ಟೇ ಆಗಿಬಿಟ್ಟು ಬೆಳಿಗ್ಗೆನೇ 5 ಗಂಟೆಗೆ ಎದ್ದು ಹೋಗಬೇಕು ಅಂತ ಪ್ಲ್ಯಾನಲ್ಲಿದ್ವಿ. ಬಟ್ ಹೋಟೆಲ್ ರೂಮ್ ಅವರು 5 ಓ ಕ್ಲಾಕಿಗೆಲ್ಲ ಎದ್ದು ಹೋದರೆ ನಿಮಗೆ ಫುಲ್ಲು ರೋಡು ಮಂಜು ಕವ್ತ್ಕೊಂಬಿಟ್ಟಿರುತ್ತೆ, ಹೋಗೋಕ್ಕಾಗಲ್ಲ. ಸ್ವಲ್ಪ ಒಂದು 6 ಗಂಟೆ ಮೇಲೆ ಬಿಡಿ ಸರ್, ಆವಾಗ ಸರಿ ಹೋಗುತ್ತೆ. ಘಾಟ್ ಸೆಕ್ಷನಲ್ಲಿ ಅಷ್ಟು ರೋಡೇ ಕಾಣಿಸಲ್ಲ, ಅವಾಗ ಹೋಗಿ ಏನು ಮಾಡ್ತೀರಾ ಅಂದರು. ಸೊ ಅವ್ರ ಸಜೆಷನ್ ಮೇಲೆ ನಾವು ಬೇಗನೆ ಎದ್ದು ಹೋಗಲಿಲ್ಲ. ಒಂದು 6 ಓ ಕ್ಲಾಕ್ ಹಾಗೆ ಅಲ್ಲಿಂದ ಬಿಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಆಲ್ಮೋಸ್ಟ್ 6:45 ಆಗೇ ಹೋಯಿತು. ಹಾಗೆ ಅಲ್ಲಿಂದ ಹೊರಟ್ಬಿಟ್ಟು ಬಂದ್ವಿ. ಅಲ್ಲೊಂದು ಕಡೆ ಒಂದು 5 ನಿಮಿಷ ಕಾರ್ ಎತ್ತಿ ಒಂದು 5 ನಿಮಿಷಕ್ಕೆ ಅಲ್ಲೊಂದು ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ, ಒಂದು ನದಿ ಹರ್ಕೊಂಡು ಬರ್ತಾಯಿತ್ತು. ಗೇಟ್ ಮೇಲೆ ಸೇತುವೆ ಮೇಲೆ ನಾವು ನಿಂತ್ಕೊಂಡಿದ್ವಿ. ಏನು ವ್ಯೂ ಅಂತೀರಾ, ಸಖತ್ ವ್ಯೂ, ಸೂಪರಾಗಿತ್ತು. ಹಾಗೆ ಮತ್ತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದ್ವಿ. ನಾವೂ ಏನು ಮಾಡೋದು ಅಂತ ಹೇಳಿಬಿಟ್ಟು ಬೆಳಿಗ್ಗೆ ತಿಂಡಿ ಎಲ್ಲಿ ತಿನ್ನೋದು ಮತ್ತು ಧರ್ಮಸ್ಥಳಕ್ಕೆ ಹೋಗಿ ಪ್ಲ್ಯಾನ್ ಏನು ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹಾಗೆ ಮತ್ತೆ ಮಾತಾಡ್ಕೊಂಡೇ ಇದ್ವಿ. ಅದರಲ್ಲಿ ಚಿನ್ನುಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅವನಿಗೆ. ನಾವು ಉಳ್ಕೊಂಡಿದ್ದು ಹೋಟೆಲಲ್ಲಿ ಸ್ವಲ್ಪ ಕಾಫಿ ಪೌಡ್ರೆಲ್ಲ ಅಲ್ಲೇ ಫ್ರೆಶ್ ಆಗಿ ಎಲ್ಲ ಇದು ಮಾಡ್ತಾಯಿದ್ರು. ಅದರದ್ದು ಟೆಸ್ಟಿಗೋ ಏನಕ್ಕೋ ಗೊತ್ತಿಲ್ಲ, ಅಲ್ಲಿ ಸ್ವಲ್ಪ ಮಸಾಲ ಘಾಟ್ ಥರ ಇತ್ತು. ಅದಕ್ಕೇನೋ ಅವನಿಗೆ ಫುಲ್ಲು ನೈಟ್ ಚೆನ್ನಾಗಿದ್ನು, ಬೆಳಿಗ್ಗೆ ಅಷ್ಟೊತ್ತಿಗೆ ಅವನಿಗೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು. ಸರಿ ವೆದರ್ಗೋ ಇಲ್ಲ ಅಲ್ಲಿ ಮಸಾಲ ಸ್ಮೆಲ್ಗೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನು ಒದ್ಲಾಡ್ತಾ ಇದ್ನು. ನನಗೆ ಮೂಗು ಕ್ಲೀನ್ ಮಾಡಿ ಮೆಡಿಸನ್ ಗೊತ್ತಿದ್ರೆ ಹಾಕ್ಬಿಡ್ತಾಯಿದ್ದೆ. ಬೆಳಿಗ್ಗೆ ಎದ್ದೋಳೋ ಅಷ್ಟೊತ್ತಿಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು. ಪಾಪ ಅವನಿಗೆ ಸಿಕ್ಕಾಬಟ್ಟೆ ಕಷ್ಟ ಪಡ್ತಾ ಇದ್ದ. ಅವತ್ತು 3 ದಿವಸದಿಂದನೂ ಏನೂ ಆಗಿರಲಿಲ್ಲ. ಆ ಥರ ನೀರಲ್ಲೆಲ್ಲ ಆಟ ಆಡಿದಾಗಲೂ ಏನೂ ಆಗಿರಲಿಲ್ಲ. ಬಟ್ ಇವಾಗೇನು ಸಡನ್ನಾಗಿ ಕೋಲ್ಡ್ ಆಗಿಬಿಟ್ಟು ಸಿಕ್ಕಾಬಟ್ಟೆ ಆಗಿಬಿಟ್ಟಿತ್ತು. ಸದ್ಯಕ್ಕೆ ಮೆಡಿಸನ್ಗಳೆಲ್ಲ ಎತ್ಕೊಂಡು ಹೋಗಿದ್ದೆ, ಆಮೇಲೆ ಮೆಡಿಸನ್ ಹಾಕಿ ಬಿಟ್ಟೆ ಸ್ವಲ್ಪ ಕಮ್ಮಿ ಆಗಲಿ ಅಂತ. ಅವನು ಯಾಕೋ ಮಲಗಲಿಲ್ಲ ಇವತ್ತು. ಯಾವಾಗಲೂ ಕಾರಿಗೆ ಬಂದಿದ್ದೆ ಮಲಗಿಬಿಡ್ತಾ ಇದ್ದ. ಬಟ್ ಇವತ್ತು ಯಾಕೋ ಗೊತ್ತಿಲ್ಲ, ಮಾತಾಡ್ಕೊಂಡೇ ಇದ್ದ ಒಂಥರ. ನನಗೆ ಅವ್ನ ಮೈ ಮುಟ್ಟು ನೋಡಿದೆ ಫೀವರಿಶ್ ಏನಾದ್ರು ಇದೆಯಾ ಅಂತ. ಬಟ್ ಫೀವರ್ ಏನೂ ಇರಲಿಲ್ಲ. ಕೋಲ್ಡ್ಗೆ ಉಸಿರಾಡೋಕ್ಕಾಗದೆ ಅವನಿಗೆ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಒದ್ಲಾಡ್ತಾ ಇದ್ದ. ಸರಿ ಹಾಗೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅಗೇನ್ ಅದೇ ಬೋರ್ಡ್ ಹತ್ರ ಬಂದ್ವಿ. ಅಲ್ಲಿಂದ ಕಳಸ 4 ಕಿಲೋಮೀಟ್ರ್ ಅಂತ ಇತ್ತು, ಸೇಮ್ ಅದೇ ರೂಟಿಗೆ. ಎಷ್ಟು ಮಂಜು ಗೊತ್ತಾ, ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಮಂಜು. ಆಮೇಲೆ ಸ್ವರ್ಗದಲ್ಲೇ ಇದ್ದೀವೇನೋ ಅನ್ನೋ ಥರ ಇತ್ತು. ಬೆಳಿಗ್ಗೆ ಇಷ್ಟು ಬೇಗ ನೀವು ಬಿಟ್ಟರೆ ರೂಮ್ನ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿದ್ರೆ ನಾವು ಇನ್ನೂ ಅರ್ಲಿಯಾಗಿ ಬಿಡ್ತಿದ್ವೇನೋ, ಅಷ್ಟು ಚೆನ್ನಾಗಿತ್ತು ಮಾತ್ರ. ತಂಪಾದ ವಾತಾವರಣ, ಅಲ್ಲಲ್ಲಿ ಹಸುಗಳು, ಆಮೇಲೆ ಅಲ್ಲಲ್ಲಿ ಒಂದೊಂದು ಚಿಕ್ಕ ಮನೆ, ನಮ್ಮ ಎದುರಿಗೆ ಒಂದೊಂದು ಗಾಡಿ, ಎಷ್ಟು ಚೆನ್ನಾಗಿತ್ತು, ಸೂಪರಾಗಿತ್ತು. ಮತ್ತು ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಹಾಗಿತ್ತು ಮಾತ್ರ. ನಾವಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಈ ಜರ್ನಿನ. ಅಲ್ಲೊಂದು ಕಡೆ ನದಿ ಬಂತು, ಅಲ್ಲೊಂದು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ವ್ಯೂ ನೋಡೋಕ್ಕೆ ಇನ್ನೂ ಸೂಪರಾಗಿತ್ತು, ಕಣ್ಣಿಗೆ ಹಬ್ಬ ಥರ. ಅಲ್ಲಿ ಏನೂ ನೀರೇ ಕಾಣಿಸ್ತಾ ಇರಲಿಲ್ಲ, ಫುಲ್ ಮುಚ್ಕೊಂಬಿಟ್ಟಿತ್ತು. ನಾವು ನಿಂತಿದ್ದ ಜಾಗ ಮಾತ್ರ ನೀರು ಕಾಣಿಸ್ತಾ ಇತ್ತು. ನೋಡಿ ಎಷ್ಟೊಂದು ಫಾಗ್ ಇದೆ, ಸಖತ್ ಫಾಗು. ಈ ಕಡೆನೂ ಫಾಗು. ಮಧ್ಯದಲ್ಲಿ ಇವಾಗ ಒಂದು ಹೊಸ್ದಾಗಿ ಸೇತುವೆ ಮಾಡ್ತಾ ಇದ್ದಾರೆ. ಇದು ನಾವು ಹೋಗ್ತಾ ಇದ್ದದ್ದು ಹಳೆ ಸೇತುವೆಯಿಂದ ಹೋಗ್ತಾ ಇದ್ವಿ. ಸೊ ಹಾಗೆ ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಮತ್ತೆ ಅದೇ ರೋಡು, ಅದೇ ವಾತಾವರಣ, ತುಂಬಾ ಮಾತಾಡಿಕೊಂಡು ತುಂಬಾ ನಗಾಡಿಕೊಂಡು ಈ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬಂದಿದ್ದು ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗಂತೂ. ತುಂಬಾ ವರ್ಷ ಆಗೋಗಿತ್ತು ಈ ಥರ ನಾವು ಹೋಗಿ. ಕಳಸ ಬಂತು 4 ಕಿಲೋಮೀಟ್ರು ಮುಂದಕ್ಕೆ ಬಂದಾಗ. ಬಟ್ ನಾವೇನು ಫ್ರೆಶ್ ಅಪ್ ಆಗಿರಲಿಲ್ವಲ್ಲ, ಸೊ ಅದಕ್ಕೋಸ್ಕರ ಹೋಗೋದು ಬೇಡ ಕಳ್ಸೋಕ್ಕೆ. ಇಲ್ಲಾಂದರೆ ಫ್ರೆಶ್ ಅಪ್ ರೂಮಲ್ಲೇ ಆಗಿದ್ದರೆ ನಾವು ಹೋಗ್ಬೋದಾಗಿತ್ತು. ನಮ್ಮ ಪ್ಲ್ಯಾನ್ ಏನಾಗಿತ್ತು ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಹೋಗಿ ನೇತ್ರಾವತಿ ನದಿಯಲ್ಲಿ ಮುಳುಗಿ ಎದ್ದು ಆಮೇಲೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಇಲ್ಲೇ ಸ್ನಾನ ಮಾಡ್ಕೊಂಬಿಟ್ರೆ ಮತ್ತೆ ಇನ್ನೊಂದು ಸರಿ ಅಲ್ಲೋಗಿ ಮಾಡಬೇಕಾಗತ್ತೆ. ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಕಳಸದಲ್ಲಿ ಸ್ಟಾಪ್ ಮಾಡಲಿಲ್ಲ ನಾವು. ಹಾಗೆ ಹೋಗ್ಬಿಟ್ವಿ. ಟೈಮ್ ಆಗೋಗುತ್ತೆ ಧರ್ಮಸ್ಥಳದಲ್ಲಿ, ಕ್ಯೂ ಜಾಸ್ತಿ ಇರುತ್ತೆ. ಆಮೇಲೆ ನಮಗೆ ಮತ್ತೆ ಮುಂದೆ ಜರ್ನಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಲಿಲ್ಲ. ಆವಾಗ ತಾನೇ ಸನ್ ರೈಸ್ ಆಗ್ತಾಯಿದ್ನು. ಫುಲ್ಲು ನೋಡಿ ಹಿಂಗೆ ಫಾಗ್ ಇದೆ ಗೊತ್ತಾ.
ಈ ವೆದರ್ಗೆ ಎಲ್ಲಾದರೂ ನಮಗೂ ಕಾಫಿ ಕುಡಿಬೇಕು, ತಂಪಾಗಿ ಈ ವಾತಾವರಣನ ಎಂಜಾಯ್ ಮಾಡಬೇಕು ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಎಲ್ಲಾದರೂ ಕಾಫಿಗೆ ನಿಲ್ಲಿಸೋಣ ಅಂತ ಚೆಕ್ ಮಾಡ್ಕೊಂಡು ಬಂದ್ವಿ. ಒಂದು 2-3 ಕಡೆ ನಿಲ್ಲಿಸೋಣ ಅಂದ್ಕೊಂಡ್ವಿ, ಯಾಕೋ ನಿಲ್ಲಿಸ್ಲಿಲ್ಲ. ಮುಂದೆ ಹೋಗೋಣ, ಇನ್ನು ಬೆಟರಾಗಿ ಯಾವ್ದಾದ್ರು ಸಿಗ್ಬೋದು ಅಂತ ಮುಂದೆ ಹೋದ್ವಿ. ಮುಂದೆ ಒಂದು ಕಡೆ ವ್ಯೂ ಪಾಯಿಂಟ್ ಹತ್ರ ನಮಗೆ ಕಾಫಿ ಶಾಪ್ ಸಿಕ್ತು. ಏನು ಚೆನ್ನಾಗಿತ್ತು ಗೊತ್ತಾ ವ್ಯೂವು, ಅಪ್ಪ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಿಮ್ಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಆನ್ ದ ವೇ ಕಾಫಿಗೆ ಅಂತ ನಿಲ್ಸಿದ್ವಿ. ಎಷ್ಟು ಸಖತ್ತಾಗಿದೆ ನೋಡ್ತೀರಾ. ಕಾಫಿ ಕುಡ್ಕೊಂಡು ಇಲ್ಲೆಲ್ಲ ಒಂದು ವ್ಯೂ ನೋಡ್ಕೊಂಡು ಈಗ ಸೀದಾ ಧರ್ಮಸ್ಥಳಕ್ಕೆ ಹೋಗ್ತೀವಿ. ವಾ, ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದು ಸೆಕೆಂಡ್ ಈ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ. ಹಾಂ, ಇಡಿ ಒಂದು ನಿಮಿಷ. ವಾ 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 ವಾ, ಎಲ್ಲ ಕಾಫಿ ಕುಡಿತವ್ರೆ. ಮಕ್ಕಳು ಅಲ್ಲೇ ಅವರೆ, ಅವ್ರನ್ನೂ ಕರ್ಕೋಬೇಕಾಗಿತ್ತು. ಅವರು ಒಂದು ವ್ಯೂ ನೋಡೋರು. ಎಸ್, ಚೆನ್ನಾಗಿದೆಯಾ ಕಾಫಿ? ಸ್ಟ್ರಾಂಗಾ? ಓ ಮೈ ಗಾಡ್, ಇಷ್ಟೊಂದು ಸ್ಟ್ರಾಂಗ್ ಇದೆ. ಸ್ವಲ್ಪ ಶುಗರ್ ಬೇಕು, ಶುಗರ್ ಬೇಕು. ಕುಡಿಸಿದ್ರೆ ಸ್ವಲ್ಪ ಗಂಟಲು ಗಿಂಟು ಇದೆಲ್ಲ ಕಮ್ಮಿ ಆಯ್ತು ನಿಮಗೆ. ಹೊರಗಡೆ ಕಾಫಿ ಕುಡ್ಕೊಂಡು ಈ ವ್ಯೂನ ಎಂಜಾಯ್ ಮಾಡೋದಿದೆಯಲ್ಲ, ಇದು ಈ ಬೆಸ್ಟ್ ಪಾರ್ಟು ಈ ಟ್ರಿಪ್ಪಲ್ಲಿ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯ್ತಂತ ನನಗಂತೂ. ನಾನು ಸ್ವಲ್ಪ ಕಾಫಿನ ಲೈಟಾಗಿ ಕುಡಿಯೋದು, ತುಂಬಾ ಸ್ಟ್ರಾಂಗ್ ತೊಗೊಳಲ್ಲ. ಆದ್ರೂ ಬಟ್ಟು ಅಲ್ಲಿ ಫ್ರೆಶ್ನೆಸ್ಸು, ಆ ಕಾಫಿ ಸಖತ್ತಾಗಿತ್ತು. 1-2 ಸರಿ ಕುಡಿದೆ, ಸ್ಟ್ರಾಂಗ್ ಅನ್ನಿಸ್ತು. ಬಟ್ ಆಮೇಲೆ ಕುಡಿತಾ ಆ ವೆದರ್ಗೆ ಚೆನ್ನಾಗಿತ್ತು. ಚೆನ್ನಾಗಿದೆಯಲ್ಲ ವ್ಯೂ, ಸಖತ್ತಾಗಿದೆ ವ್ಯೂ ಮಾತ್ರ. ಇಲ್ಲಿರೋರು ಪುಣ್ಯ ಮಾಡಿದವರು. ನಾವು ವರ್ಷಕ್ಕೆ 10 ವರ್ಷಕ್ಕೆ ಪುಣ್ಯ ಮಾಡಿದವರು. ಆವಾಗ ಬರ್ತೀವಿ, ಯಾವಾಗಲೂ ಬರಲ್ಲ. ಹಂಗೆ ಅನ್ಕೊಂತೀವಿ. ಇಲ್ಲಿರೋರ್ಗೆ ಹೆಂಗಿರ್ತೋ ಕಷ್ಟಗಳು ಅಲ್ವಾ. ತಲೆ ಮೇಲೆ ಇಟ್ಕೊಳ್ಳೋದೆ. ಎಲ್ಲರೂ ಆಸೆ ಹೋದ. ಅಲ್ಲಿ ಬಂಗಾರಿ ಇಲ್ಲೋಡಿ, ಇಲ್ಲಿ ಅಯ್ಯ ಬಂಗಾರಿ. ನೀವ್ ಎದ್ದೇಳ್ಸಿದ್ರ? ಇಲ್ಲಿ ನೋಡಿ. ಅಯ್ಯ ಬಂಗಾರಿ. ಹಾಯ್ ಹಾಯ್ ಹಾಯ್, ಸೇ ಹಾಯ್. ಇವಾಗ ಹೊರಡೋದು. ಹಪ್ಳ, ಕಾಫಿ ಕುಡಿ. ಟೀ ಅಲ್ಲಿ ನೋಡಿಲ್ವಾ? ನೋಡಿ ಕಾಫಿ ಎಲ್ಲ ಇವಾಗ ಹಾಕಿದ್ದಾರೆ. ಅಲ್ಲಿ ಗುಮ್ಮಿನಾಡ್ ಕಾಫಿ ಅಂತೆ, ಸಖತ್ತಾಗಿತ್ತು. ನೀವು ನಿಜವಾಗ್ಲೂ ಅಲ್ಲಿ ಒಂದ್ಸರಿ ಸ್ಟಾಪ್ ಮಾಡಲೇಬೇಕು. ಅಲ್ಲಿ ಹೆಂಗಿತ್ತು ಗೊತ್ತವಿವು, ನಮಗೆ ಅದು ಅನಿಸೇ ಇರಲಿಲ್ಲ. ಒಂದು ನಾರ್ಮಲ್ ಕಾಫಿ ಶಾಪ್ ಅಂದ್ಕೊಂಡು ಹೋದ್ವಿ. ಬಟ್ ಒಳ್ಳೆ ವ್ಯೂ ಹತ್ರ ಅವರು ಕಾಫಿ ಶಾಪ್ ಮಾಡಿದ್ದಾರೆ. ನೀವು ಕಾಫಿ ಕುಡ್ಕೊಂಡು ಆ ವ್ಯೂನ ಎಂಜಾಯ್ ಮಾಡ್ಬೋದು. ಸೂಪರಾಗಿರುತ್ತೆ ಮಾತ್ರ, ಮಿಸ್ ಮಾಡ್ಕೊಬೇಡಿ. ಸೊ ಹೊರನಾಟು ಧರ್ಮಸ್ಥಳ ಹೋಗ್ತಾ ಇರಬೇಕಾದ್ರೆ ನಿಮಗೆ ಆನ್ ದ ವೇ ರೈಟಲ್ಲಿ ಸಿಗುತ್ತೆ, ನಿಮಗೆ ಸಖತ್ತಾಗಿರುತ್ತೆ. ಹಾಗೆ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಅಲ್ಲೊಂದು ಕಡೆ ಮಗು ವಾಮಿಟ್ ಮಾಡಿಬಿಟ್ನು. ಫಸ್ಟ್ ಟೈಮು ಇದು ಟ್ರಿಪ್ಪಿಗೆ ಬಂದಾಗಿಂದ ಅವನು ಫಸ್ಟ್ ಟೈಮ್ ವಾಮಿಟ್ ಮಾಡಿತ್ತು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ನಾವೆಲ್ಲ ಕ್ಲೀನ್ ಮಾಡಿಕೊಂಡು ಅವನಿಗೆ ಸ್ವಲ್ಪ ಸುಧಾರಿಸ್ಬಿಟ್ಟಿದ್ದ. ಅವ್ನು ಮಾಡಿದ ಬಿಡಲೇ ನನ್ನ ಮೇಲೆ ಬೇರೆ ಮಾಡಿಬಿಟ್ಟಿದ್ದ. ಸೊ ಹಾಗೆ ನೋಡಿ, ಇವಾಗ ನೋಡಿ ಬರುತ್ತೆ ಮತ್ತೆ ಘಾಟ್ ಸೆಕ್ಷನ್ನು ಹೆಂಗಿದೆ ನೋಡಿ, ಸಖತ್ತಾಗಿದೆ ಅಲ್ವಾ. ನೋಡ್ಕೊಳ್ಳಿ ಇವಾಗ ನೀವು ಮತ್ತೆ ಇನ್ನೊಂದು ವ್ಯೂನ. ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ಫುಲ್ಲು ಹೆಂಗಿತ್ತು ಅಂತ ಹೇಳಿದ್ರೆ
ಅದು ಒಂಥರ ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಮಾತ್ರ. ನೀವು ಒಂದ್ಸರಿ, ನಾನು ಅದನ್ನು ಹೇಳಿದ್ರೆ ಸಾಕಾಗಲ್ಲ, ನೀವು ನೋಡಿದ್ರೇ ಅದು ಚೆನ್ನಾಗಿರುತ್ತೆ. ಒಂದ್ಸರಿ ನೋಡಿ ಹೆಂಗಿರುತ್ತೆ ಅಂತ. ಶುರು ನೋಡಿದೆ ಹೇಳು 11 12 ನಾನು ಹೆಂಗಿತ್ತು ಘಾಟ್ ಸೆಕ್ಷನ್ನು? ಸಖತ್ತಾಗಿತ್ತಲ್ವಾ? ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ನಾನು ಅದಕ್ಕೆ ಸ್ವಲ್ಪ ಮ್ಯೂಸಿಕ್ ಏನು ಆ್ಯಡ್ ಮಾಡಲಿಲ್ಲ. ಮ್ಯೂಸಿಕ್ ಆ್ಯಡ್ ಮಾಡಿದ್ರೆ ಆ ನ್ಯಾಚುರಲ್ ಫೀಲ್ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಆವಾಗ ಒಂದು ಹಳ್ಳಿ ಬಂತು, ಯಾವುದು ಅಂತ ಗೊತ್ತಿಲ್ಲ. ಆಮೇಲೆ ಬೋರ್ಡ್ ನೋಡಿದ್ವಿ ಯಾವುದಿರ್ಬೋದು ಅಂತ ಹೇಳಿಬಿಟ್ಟು. ನಾವು ಆ್ಯಕ್ಚುಲಿ ಉಜಿರೆಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದಿದ್ದು. ಸೊ ಅದಕ್ಕೆ ಬಂತೇನೋ ನೋಡು ಅಂತ ಹೇಳಿದ್ವಿ. ಅಲ್ಲಿ ಯಾವುದೋ ಒಂದು ಊರು ಕಂಕಿಂಚೆ ಅಂತ ಬಂತು. ಸೊ ಅಲ್ಲಿಂದ ಇನ್ನೂ ಮುಂದೆ ಹೋಗಬೇಕು ಅಂತ ಹೇಳಿದ್ರು. ಅಲ್ಲಿಂದ ಮುಂದೆ ಹೋದ್ವಿ. ಅಲ್ಲಿ ಸ್ವಲ್ಪ ರೋಡ್ ಹಾಳಾಗಿತ್ತು. ರೋಡ್ ಹಾಳಾಗಿದ್ದನ್ನ ರೆಡಿ ಮಾಡ್ತಾಯಿಲ್ಲ ಅಂತಲ್ಲ, ಬಟ್ ಮಳೆ ಬಿದ್ದಿದ್ದಕ್ಕೆ ಅಲ್ಲಿ ಸ್ವಲ್ಪ ರೋಡ್ ಹಾಳಾಗಿತ್ತು. ಅದರ್ವೈಸು ಹಿಂದ್ಗಡೆ ಎಲ್ಲ ರೋಡೆಲ್ಲ ಚೆನ್ನಾಗಿತ್ತು. ಅಲ್ಲೊಂದು 4-5 ಕಿಲೋಮೀಟ್ರು ಅನ್ಕೊತೀನಿ. ಅಲ್ಲಿ ಒಂದು ಸೇತುವೆ ಕಟ್ತಾ ಇರ್ತಾರೆ. ಆ ಸೇತುವೆ ಬ್ರಿಡ್ಜು ಮುಗಿದ ಮೇಲೆ ಸ್ವಲ್ಪ ಒಂದು ಸೈಡ್ ರೋಡು ರೆಡಿ ಮಾಡಿದ್ದ ಆಲ್ರೆಡಿ, ಬಟ್ ಅಲ್ಲಿ ಹಸಿ ಇತ್ತು, ಇನ್ನೂ ರೋಡು ಒಣಗಿರಲಿಲ್ಲ. ಅದಕ್ಕೆ ಅಲ್ಲಿ ಹೋಗಬಾರ್ದು ಅಂತ ಫುಲ್ಲು ಅದು ಇದೆಲ್ಲ ತಂದು ರೋಡ್ಗೆಲ್ಲ ಹಾಕ್ಬಿಟ್ಟು ಒಂದು ವೇಳೆ ಬಿಟ್ಟಿದ್ರು. ಅಪೋಸಿಟ್ ಗಾಡಿ ಸಹ ನಮ್ಮ ರೋಡಲ್ಲೇ ಬರೋ ಥರ. ಸೊ ಆ ರೋಡ್ ಬಿಟ್ಟರೆ ಇನ್ನೆಲ್ಲ ರೋಡು ಚೆನ್ನಾಗಿತ್ತು ನಮಗೆ. ನೋಡಿ ಒಂದು ಸರಿ ಹೆಂಗಿದೆ ಅಂತ. ಅಲ್ಲೊಂದು ಕಡೆ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಏನು ನನಗಷ್ಟು ಇಷ್ಟ ಆಗಲಿಲ್ಲ. ಎಲ್ಲ ಕಡೆಯೂ ಚೆನ್ನಾಗಿರೋದು, ಇಲ್ಲಿ ಯಾಕೋ ನನಗಷ್ಟು ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ನಾವು ಸೆಲೆಕ್ಟ್ ಮಾಡಿಕೊಂಡು ಹೋಟ್ಲು ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ ನಾನು ಅಲ್ಲೇನೂ ನಿಮಗೆ ತೋರ್ಸೋಕ್ಕೆ ಹೋಗಲಿಲ್ಲ. ನಂತರ ಬಂದು ನೀವು ಯಾಮಾರಬೇಡಿ ಅಂತ ಹೇಳಿಬಿಟ್ಟು. ನೇತ್ರಾವತಿಗೆ ಬಂದಿದ್ದೀವಿ. ಇವಾಗ ಸ್ವಲ್ಪ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಫುಲ್ಲು ಕ್ರೌಡ್ ಇದ್ದಾರೆ, ಫುಲ್ಲು ಜನ ಸಿಕ್ಕಾಬಟ್ಟೆ. ಚಿನ್ನು ಬಿಡು. ಪಾರ್ಕಿಂಗ್ ಹಾಕ್ತಾ ಇದ್ದಾರೆ ಕಿಶೋರು. ಪಾರ್ಕಿಂಗ್ ಹಾಕ್ಬಿಟ್ಟು ಡ್ರೆಸ್ಸಸ್ ತೊಗೊಂಡು ದೇವಸ್ಥಾನಕ್ಕಲ್ಲ ನದಿಗೆ ಹೋಗ್ಬೇಕು. ಇವಾಗ ನದಿಲೂ ನೀರಿದೆ, ನೋಡ್ಬೇಕಿನ್ನ ಎಷ್ಟಿದೀವಿ ಅಂತ.
ನೇತ್ರಾವತಿಗೆ ಬಂದಿದ್ದೀವಿ. ಇವಾಗ ಸ್ನಾನ ಮಾಡಿಕೊಂಡು ಹೊರಡಬೇಕು. ಫುಲ್ ಜನ ಇದ್ದಾರೆ. ನಾನು ಇಲ್ಲಿ ಬಟ್ಟೆ ವೆಯ್ಟ್ ಮಾಡ್ತಿದ್ದೀನಿ. ಅವರೆಲ್ಲ ಸ್ನಾನ ಆದಮೇಲೆ ನಾನು ಹೋಗೋಣ ಅಂತ. ನಾವು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ಬಂದು ಸ್ನಾನ ಮಾಡಿಬಿಟ್ಟು ಅವ್ರವ್ರ ಬಟ್ಟೆ ಸಹ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆ ಥರ ಒಂದು ವಾಡಿಕೆ ಇದೆ. ನಾವೇನು ಬಟ್ಟೆ ಬಿಡಲಿಲ್ಲ. ಹಾಗೆ ಸೀದಾ ಸುಮ್ಮನೆ ಸ್ನಾನ ಮಾಡಿಕೊಂಡು ಮಾಮೂಲಿ ಹೋಟೆಲ್ ರೂಮಲ್ಲಿ ಮಾಡ್ಕೊಡೋದು. ಬಟ್ ಈ ಥರ ಪುಣ್ಯ ಕ್ಷೇತ್ರಗಳಿಗೆ ಬಂದು ಸ್ನಾನ ಮಾಡಿದ್ರೆ ನಮಗೆ ಏನಿದೆ ಕಷ್ಟ ಪರಿಹಾರ ಆಗುತ್ತೆ. ಸ್ನಾನ ಎಲ್ಲ ಮುಗೀತು. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಇವಾಗ ದರ್ಶನಕ್ಕೆ. ಫುಲ್ಲು ಕ್ಯೂ ಇದ್ದಾರೆ. ಹೋಗ್ತಾ ಇದ್ದೀವಿ. ನಾನು ಹಿಂದ್ಗಡೆ ಹೋಗ್ತಾ ಇದ್ದೀನಿ. ನನ್ನ ಮುಂದ್ಗಡೆ ಎಲ್ಲರೂ ಹೋಗ್ತಾ ಇದ್ದಾರೆ. ಬನ್ನಿ ದೇವ್ರ ದರ್ಶನ ಮಾಡೋಣ. ಹೆಂಗೆ ಅಮ್ಮ ಏನು ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು. ನಮಗೆ ಪಾರ್ಕಿಂಗ್ ಸ್ವಲ್ಪ ದೂರನೇ ಸಿಕ್ತು, ಹತ್ತಿರ ಸಿಕ್ಕಲಿಲ್ಲ. ಸೊ ದೂರ ಹೋಗಿ ಪಾರ್ಕಿಂಗ್ ಹಾಕ್ಬಿಟ್ಟು ಮತ್ತೆ ಬಂದ್ವಿ. ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ. ಎಷ್ಟೊಂದು ಜನ ಇದ್ದಾರೆ ಅಲ್ವಾ. ಸಿಕ್ಕಾಬಟ್ಟೆ ಕ್ರೌಡು, ಸಿಕ್ಕಾಬಟ್ಟೆ ಜನ ಇದ್ದರು. ಸೊ ನಾವಿಲ್ಲಿಂದ ಕ್ಯೂಗೆ ಹೋಗಿ ನಿಂತ್ಕೊಬೇಕಾಗಿತ್ತು. ತುಂಬ ಬದಲಾಗ್ಬಿಟ್ಟಿದೆ. ಎಲ್ಲೋ ಹೋಗಿ ನಿಂತ್ಕೊಳ್ಳೋದು ಅಂತ ಗೊತ್ತಾಗಿಲ್ಲ. ಆಮೇಲೆ ಇವ್ರ ಫ್ರೆಂಡ್ ಬಂದಿದ್ರಂತೆ ಒಂದು 2 ಮಂತ್ಸ್ ಬ್ಯಾಕು. ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋದ್ವಿ. ಫಸ್ಟು ಸ್ಲಿಪ್ಪರೆಲ್ಲ ಬಿಟ್ಬಿಡೋಣ, ಆಮೇಲೆ ಕೈ ಕಾಲೆಲ್ಲ ತೊಳ್ಕೊಂಡು ನಾವು ಒಳಗಡೆಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ. ಆ ಕಡೆ ರಥ ಎಲ್ಲ ಇತ್ತು. ಸೊ ಈ ಕಡೆಗೆ ನೀವು ಹೋದರೆ ಅಲ್ಲಿ ನಿಮಗೆ ಏನು ಸ್ಲಿಪ್ಪರ್ ಸ್ಟ್ಯಾಂಡ್ ಅಂತ ಇರುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಸ್ಲಿಪ್ಪರೆಲ್ಲ ಕೊಟ್ಬಿಟ್ಟು ದರ್ಶನಕ್ಕೆ ಅಂತ ಹೋಗಿ. ಸಾಲಿನಲ್ಲಿ ಹೋಗುವಾಗ ದೇವಸ್ಥಾನದ ಮಾಹಿತಿ ಬೋರ್ಡ್ಗಳನ್ನು ಓದಿಕೊಳ್ಳಿರಿ. ಇಲ್ಲಿ 2 ವರ್ಷದ ಒಳಗಿನ ಮಕ್ಳಿಗೆ ದರ್ಶನನೇ ಇಲ್ಲ. ಸ್ಪೆಷಲ್ ದರ್ಶನ ಅಂತ ಏನು ತಿರುಪತಿ ಆ ಥರ ಎಲ್ಲ ಕೊಡ್ತಾರಲ್ಲ, ಸೊ ಆ ಥರ ಯಾವ ದರ್ಶನವೂ ಇರಲಿಲ್ಲ ಇಲ್ಲಿ. ಸೊ ಅದಕ್ಕೆ ನಾವು ನಾರ್ಮಲ್ ಕ್ಯೂಗೆ ಬಂದು ನಿಂತ್ಕೊಂಡ್ವಿ. ದರ್ಶನನೇ ಇಲ್ಲ ಅಂದಾಗ ನಾವೇನು ಸ್ಪೆಷಲ್ ದರ್ಶನ ಹೋಗಿ ಕೇಳೋದು ಅಂತ. ಹಾಗೆಯೇ ನಿಮಗೆ ಒಳಗಡೆ ಕ್ಯೂವಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನಿಮಗೆ ಅಲ್ಲಲ್ಲಿ ನೀರು ಮತ್ತು ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ. ತುಂಬ ಹೊತ್ತು ನಿಂತ್ಕೋತೀವಲ್ವ, ಅದಕ್ಕೋಸ್ಕರ ಒಳಗಡೆನೇ ಸ್ವಲ್ಪ ಇದೆಲ್ಲ ಸಿಗೋ ಥರ ಇಟ್ಟಿದ್ದಾರೆ. ನಾನು ಸಿಗಲ್ಲ ಅಂದ್ಕೊಂಬಿಟ್ಟು ಸ್ವಲ್ಪ ಹೊರಗಡೆಯಿಂದನೇ ತೊಗೊಂಡು ಹೋದ್ವಿ ನಾವು. ಹಾಗೆ ಸ್ನ್ಯಾಕ್ಸು ಏನೂ ತೊಗೊಂಡಿರಲಿಲ್ಲ. ಜ್ಯೂಸು ನೀರು ಎರಡೂ ತೊಗೊಂಡು ಹೋದ್ವಿ. ಆಮೇಲೆ ನಿಮಗೆ ರೆಸ್ಟ್ ರೂಮ್ ಸಹ ಇದೆ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. 200 ರೂಪೀಸ್ ಕೊಟ್ಬಿಟ್ಟು ದರ್ಶನ ಬಂದಿರೋದು. ನಾರ್ಮಲ್ ದರ್ಶನಕ್ಕಿಂತ ಫುಲ್ ಜನ ಇಲ್ಲೇ ಎಲ್ಲ ತುಂಬ್ಕೊಂಡು ಹೋಗ್ತಾ ಇದೆ. ಫುಲ್ ಜನ ಜಾಸ್ತಿ ಇದೆ. ಚಿನ್ನು ಬೇರೆ ಹತ್ತು ಮಲ್ಕೊಂಡು ಚಿನ್ನು ಪಾಪ ಮಲ್ಕೊಂಡೇ ಬಿಟ್ಟ. ತುಂಬ ಹೊತ್ತು ಓಡಾಡ್ಕೊಂಡೇ ಇದ್ದ. ಅವನಿಗೇನಂದರೆ ಅವನೇ ನಡ್ಕೊಂಡು ಹೋಗಬೇಕು ಅಂತ, ಅಷ್ಟೊತ್ತು ನಡೆಯೋದೇನು ಅಂತ ಹೇಳ್ಬಿಟ್ಟು ಪಾಪ ಅವನು ಮಲಗಿಸ್ಬಿಟ್ಬಿಟ್ಟು ಎತ್ಕೊಂಡು ಬಂದ್ವಿ. ನೋಡಿ ಎಂಟ್ರೆನ್ಸ್ ಒಳಗಡೆ ಬಂದ್ವಿ. ದೇವಸ್ಥಾನದ ಒಳಗಡೆ ಬಂದ್ರೂ ನಿಮ್ಗೆ ಒಂದು 3 ರೌಂಡ್ ಕ್ಯೂ ಇರುತ್ತೆ. ಅಲ್ಲಿಂದ ಬಂದಿದ್ದು ಕ್ಯೂ ಅಲ್ಲದೆ ಇಲ್ಲೂ ಒಂದು 3 ರೌಂಡ್ ಕ್ಯೂ ಇರುತ್ತೆ. ಆಮೇಲೆ ನಾವು ನಿಂತ್ಕೊಂಡ್ರೆ ಸಾಕು, ನಾವೇನು ಹೋಗೋದೇ ಬೇಡ. ಅಷ್ಟು ಜನ ನೀಟಾಗಿ ನಮ್ಮನ್ನೇ ತಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಹೋಗಿ ದರ್ಶನ ಎಲ್ಲ ಚೆನ್ನಾಗಾಯಿತು ದೇವ್ರದ್ದು. ಆಮೇಲೆ ಸೀದಾ ಊಟಕ್ಕೆ ಅಂತ ಬಂದ್ವಿ ನಾವು. ಊಟ ಮುಗಿಸ್ಕೊಂಬಿಡೋಣ ಇಲ್ಲೇ ಅಂತ ಹೇಳಿಬಿಟ್ಟು. ಸೊ ಊಟ ಮುಗಿಸ್ಕೊಂಡು ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು, ಸಿಕ್ಕಾಬಟ್ಟೆ ಟೈಮು. ಹೆಂಗಿತ್ತು ದೇವಸ್ಥಾನ? ಸಿದ್ದುಗೆ ಸಾಕಾಗೋಗಿದೆ. ಯಾಕಾದ್ರೂ ಬಂದು ದೇವಸ್ಥಾನಕ್ಕೆ ಲಿಟ್ರಲಿ ಈ ಬಿಸಿಲಲ್ಲಿ ತುಂಬ ರಶ್ ಇದ್ರು. ಅಪ್ಪ ಸಾಕಾಯ್ತು ನಮಗೆ. ಒಂದು ಸೆಕೆಂಡ್ ಇರಿ, ಎಷ್ಟು ಜನ ಇದ್ದಾರೆ ತೋರಿಸ್ತೀನಿ. ಅವಳು ಬರ್ತಾವಳ ನಿನ್ನೆ. ಎಲ್ಲಾರ್ಗು ಒಂದು ಫ್ಯಾಮಿಲಿ ಫೋಟೋವಾ? ಬರ್ತಾನೆ ಇದ್ದೀನಿ. ಆಯ್ತು ದರ್ಶನ, ಊಟ ಆಯ್ತು. ಇವಾಗ ಕುಕ್ಕೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಫುಲ್ಲು ಮಳೆ ಬರಂಗಿದೆ, ಫುಲ್ಲು ಗಾಳಿ ಬೀಸ್ತಾ ಇದೆ. ಹಾಗೆ ಮಳೆ ಮೋಡ ಇದೆ ಫುಲ್ಲಾಗಿ. ಮೇ ಬಿ ಮಳೆ ಬರ್ಬೋದು ಅನ್ಸುತ್ತೆ. ಮಧ್ಯಾಹ್ನ ಸಿಕ್ಕಾಬಟ್ಟೆ ಬಿಸಿಲಿತ್ತು. ನಿಜವಾಗ್ಲೂ 12:45 ಹೋಗಿ ನಿಂತ್ಕೊಂಡಿದ್ದು.
ಇವಾಗ ಆಲ್ಮೋಸ್ಟ್ ಟೈಮು 4:25 ದರ್ಶನ ಆಯಿತು. ಅದು ಫ್ರೀ ದರ್ಶನಕ್ಕೂ ಹೋಗಿಲ್ಲ ನಾವು. ಏನೋ 200 ಅದು ಅವನದು ತೆಗೆದು 200 ರೂಪಾಯಿ ದರ್ಶನಕ್ಕೆ ಹೋಗಿನೂ ಫುಲ್ಲು ಕ್ರೌಡು. ನಾರ್ಮಲ್ ದರ್ಶನ ಎಲ್ಲ 5-6 ಅವರ್ ಆಗುತ್ತೆ, ನಮ್ಮದೆಲ್ಲ 4 ಅವರ್ ದರ್ಶನ ಆಯಿತು. ಆ ದರ್ಶನ ಕೂಡ ಸಿಕ್ಕಾಬಟ್ಟೆ ಕ್ರೌಡಲ್ಲಿತ್ತು. ಎಷ್ಟು ಕ್ರೌಡ್ ಅಂದರೆ ದೇವ್ರೆ, ಎಲ್ಲ ಜನನೂ ಇಲ್ಲೇ ಬಂದ್ಬಿಟ್ಟಿದ್ದಾರೆ ಅನಿಸ್ತಾ ಇತ್ತು, ಅಷ್ಟು ಜನ ಇದ್ದರು. ಹಂಗೂ ಹಿಂಗೂ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸಿದ್ಧಾಂತ ಕಮ್, ಮಳೆ ಬರುತ್ತೆ, ಬೇಗ ಬಾ. ಇವಾಗ ಸೀದಾ ಮುಗಿಸ್ಕೊಂಡು ಕುಕ್ಕೆಗೆ ಹೊರಡ್ತೀವಿ. ಬೇಗ ಹೊರಡ್ತೀವಿ ಅಂದ್ಕೊಂಡ್ವಿ, ಬಟ್ ಲಿಟ್ರಲಿ ಲೇಟಾಗಿ ಹೋಯ್ತು ಇವತ್ತು. ಬಾ ಬಾ ಬಾ, ಸಾಕಾಯ್ತು. ಲೈಟ್ ಇದೆಯಂತೆ, ಅಷ್ಟು ದೂರ ಹೋಗಿ ತೋರ್ಸೋ ಪೇಷನ್ಸ್ ನನಗಿಲ್ಲ. ಲಿಟ್ರಲಿ ಏನಿಲ್ಲ, ಎನರ್ಜಿ ಇಲ್ಲ. ಹೋಗೋಣ ನಾವು ನಿಜವಾಗ್ಲು. ಒಂದು ಟೈಮಲ್ಲಿ ವಾಪಸ್ ಹೋಗ್ಬಿಡೋಣ, ದೇವ್ರ ದರ್ಶನ ಬೇಡ ಏನು ಬೇಡ ಅಂದ್ಕೊಂಡು ಅನ್ನಿಸ್ಬಿಡ್ತು. ಅಷ್ಟು ರಶ್ಶು, ಎಷ್ಟು ರಶ್ಶು. ತಿರುಪತಿಗೆ ಹೋಗಿದ್ವಲ್ಲ, ಅವಾಗ ಇವನು ಮಗು ಬೇಗ ದರ್ಶನ ಆಗೋಯ್ತು. ಹತ್ತತ್ರ 1-1.5 ಅವರ್ 2 ಅವರ್ ಒಳಗಡೆ ನಮಗೆ ದರ್ಶನ ಆಗೋಯ್ತು. ಸಿದ್ಧಾಂತಕ್ಕೆ ನಿಜವಾಗ್ಲೂ ಸಾಕಾಗೋಗಿದೆ. ಅದ್ರ ಏನು ಮಾಡೋದು, ಎತ್ಕೊಳ್ಳೋ ಥರ ಇಲ್ಲ ಅಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಕುಕ್ಕೆಗೆ ಹೊರಡೋಣ, ಟೈಮ್ ಆಯಿತು. ಹೊರಡೋದ್ ತಡ ಫುಲ್ಲು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೊರಡೋಣ ಎಲ್ರಿ ಎಲ್ಲ, ಹೊರಡೋಣ. ಕುಕ್ಕೆ ಸುಬ್ರಹ್ಮಣ್ಯ, ವೇಟು ಕುಕ್ಕೆ ಸುಬ್ರಹ್ಮಣ್ಯ. ಇವಾಗ ಮಳೆ, ನೀನು ಅದು ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀವ ಸ್ವಾಮಿ. ಬಾ ಸ್ವಾಮಿ. ಇವಾಗ ಓ ಅಂತ ಬರುತ್ತೆ ಮಳೆ. ಇವಾಗ ಮಧ್ಯಾಹ್ನ ಬಂದ್ಬಿಟ್ಟಿದ್ರಿ, ಏನ್ ಗತಿ? ನಾವೇನು ಮಲಗಿದ್ವಿ, ತಣ್ಣಗಿರೋದು ಅಷ್ಟೇ. ನಮ್ಗೆ ಅಷ್ಟು ಶೆಕೆ ಆಗ್ತಾ ಇರಲಿಲ್ಲ. ಸಿಕ್ಕಾಬಟ್ಟೆ ಶೆಕೆ. ಕಾಲಲ್ಲಿ ದೂರ ನಡೆಸ್ತಾರಲ್ಲ, ಅದೇ ನೋವು ಬಂದ್ಬಿಡೋದು. ಸ್ಲಿಪ್ಪರ್ ಹಾಕಟ್ ನಡೆದ್ರು ಅಷ್ಟು ನೋವು ಬರಲ್ಲ ಅಲ್ಲ. ಮತ್ತೆ ಬರೀ ಕಾಲಲ್ಲಿ ನಡೀತಿರಲ್ಲ, ನನಗೆ ನಡೆದು ಬಿಡ್ತೀನಿ. ನಿಂತು ನಡೆಯೋದಿದೆಯಲ್ಲ, ಬೇಕಾದ್ರೆ ಫುಲ್ಲು ನಡ್ಕೊಂಡು ಹೋಗ್ಬಿಡ್ಬೋದು, ಹೊರತು ನಿಂತು ನಡೆಯೋ ಸಿಕ್ಕಾಬಟ್ಟೆ ಕಷ್ಟ. ಇವಾಗ ಕುಕ್ಕೆಗೆ ಹೊರಡ್ತಾ ಇದ್ದೀವಿ ನೋಡಿ, ಮಳೆ ಬಂದುಬಿಡ್ತು. ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ, ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕುಕ್ಕೆಗೆ ಹೋಗಿದ್ನ ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.